ಇಬ್ರು ಕಪಲ್ಸ್ ಲೈಕ್ ಹಸ್ಬೆಂಡ್ ಅಂಡ್ ವೈಫ್ ದಟ್ಸ್ ಲೈಕ್ IT ಪ್ರೊಫೆಷನಲ್ಸ್ 9 to 6 ಜಾಬ್ ಏನಿದೆಯಲ್ಲ ಸೊ ಅದನ್ನ ಬಿಟ್ಬಿಟ್ಟು ಅವ್ರದೇ ಒಂದು ಓನ್ ಪ್ಯಾಷನ್ ಅಲ್ಲಿ ಒಂದು ರೆಸ್ಟೋರೆಂಟ್ ಅನ್ನು ಶುರು ಮಾಡೋರೆ. ತಿನ್ನಕ್ಕೆ ಫುಡ್ ಎಷ್ಟು ಕಷ್ಟ ಅಂದ್ರೆ ಗೊತ್ತು. ಸೊ ಆ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದು ನಾವು ಒಂದೇ ಸರ್ ತಿಂದಿದ್ದು ಒಂದ್ ದಿನಲ್ಲಿ ಒಂದೇ ಊಟ. ಒಂದು ಬಿರಿಯಾನಿ ತಗೊಂಡಿದ್ರೆ ಇಬ್ಬರು ತಿನ್ನಕ್ಕೆ ಆಗ್ತದ ಅಂತ ನಾವು ಪ್ಲಾನ್ ಮಾಡಿದ್ದೀವಿ. ಅವ್ರು ನಂಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಶಿ ಇಸ್ ಮೈ ವೈಫ್ ಸುಷ್ಮಿತಾ ಅಂತ. So all our family, all we work together in weekend, especially our family supports us a lot. ವರ್ಕ್ ನಂತರ ಬಂದು ನೀವು ಒಂದು ಸಪೋರ್ಟ್ ಮಾಡ್ತೀರಾ ಅಲ್ವಾ? ಸೂಪರ್, ಆಸ್ ಎ ಬ್ಯಾಕ್ ಬೋನ್. ಮುಂಚೆ ನಾವು ಚಂದಾಪುರದಲ್ಲಿ ಒಂದು 2-3 ನೋಡಿದೆ. ಯಾವಾಗ ಇಲ್ಲಿ ಸ್ಟಾರ್ಟ್ ಮಾಡಿದೀನಿ ಮತ್ತೆ ಬೇರೆ ಹೋಗೇ ಇಲ್ಲ ನಾವು. ಸೂಪರ್. ಸೊ ಇದರಿಂದ ಗೊತ್ತಾಗುತ್ತೆ ಲೈಕ್ ಇವರ ಈ ಒಂದು ಬಿಲ್ಡ್ ಹೇಗಿದೆ ಅಂತ. ಖಂಡಿತವಾಗ್ಲೂ ಶಾಕ್ ಆಗ್ತೀರಾ. ಜಸ್ಟ್ ಫಾರ್ 189 rupeesಗೆ ಇವ್ರು ಬಿರಿಯಾನಿ ಸರ್ವ್ ಮಾಡ್ತಾರೆ. ಅದು ಹೈದರಾಬಾದ್ ದಮ್ ಬಿರಿಯಾನಿ. ಅದು 1 ಪರ್ಸನಿಗಲ್ಲ, ಒಂದು ಬೌಲ್ ತಗೊಂಡ್ರೆ ನೀವು ಇಬ್ಬರು ಆರಾಮಾಗಿ ಫೀಸ್ಟ್ ಮಾಡ್ಕೋಬಹುದು. ಹೆಲ್ಲೋ ಅಂತ ಮಸ್ತ್ ಶಾರುಖ್ ನೀವು ನೋಡ್ತಾರೆ ಡೆಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಅಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು ಈ ಜಾಗದ ಬಗ್ಗೆ ಒಂದು ಗ್ಲಾನ್ಸ್ ಕೊಟ್ಬಿಡ್ತೀನಿ ನಿಮಗೆ. ಈ ರೆಸ್ಟೋರೆಂಟ್ ಅಂದ್ರೆ ಬಂದು ಒಂದು IT ಪ್ರೊಫೆಷನಲ್, ಅಲ್ಲಿಂದ ಶಿಫ್ಟ್ ಆಗಿ ನಂತರ ಬಂದು ಆ ಕೆಲಸ ಬಿಟ್ಟು ನಾವು ಈಸ್ ಲೈಕ್ ಊರ್ದೇ ಒಂದು ಓನ್ ರೆಸ್ಟೋರೆಂಟ್ ನಡೆಸ್ತಾವ್ರೆ. ಬರೀ ಇಷ್ಟು ಮಾತ್ರ ಪಾಯಿಂಟ್ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಸೊ ಇಬ್ರು ಕಪಲ್ಸ್ ಲೈಕ್ ಹಸ್ಬೆಂಡ್ ಅಂಡ್ ವೈಫ್ ದಟ್ಸ್ ಲೈಕ್ IT ಪ್ರೊಫೆಷನಲ್ಸ್ 9 to 6 ಜಾಬ್ ಏನಿದೆಯಲ್ಲ ಸೊ ಅದನ್ನ ಬಿಟ್ಬಿಟ್ಟು ಅವ್ರದೇ ಒಂದು ಓನ್ ಪ್ಯಾಷನ್ ಅಲ್ಲಿ ಒಂದು ರೆಸ್ಟೋರೆಂಟ್ ಅನ್ನು ಶುರು ಮಾಡೋರೆ. ಸೊ ಇವತ್ತು ನಾವು ಬಂದಿರೋ ಜಾಗ ಬಂದು ಬೆಂಗಳೂರು ಬಾವರ್ಚಿ ಅಂತ. ಇದರದ ಎಕ್ಸಾಕ್ಟ್ ಲೊಕೇಶನ್ ಬಂದು ಆನೇಕಲ್ ರೋಡ್, ಮರ್ಸೂರು ನಿಯರ್ ಸ್ಫೂರ್ತಿ ನರ್ಸಿಂಗ್ ಕಾಲೇಜ್ ಅಂತ. ಸೊ ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡಿ. ಇವ್ರ ಹತ್ರ ಇಲ್ಲಿ ಮೇನ್ ಬಂದು ಹಲವಾರು ವೆರೈಟೀಸ್ ಆಫ್ ಬಿರಿಯಾನಿ, ಅಂದ್ರೆ ಒಂದು 45 ವೆರೈಟೀಸ್ ಆಫ್ ಬಿರಿಯಾನಿ ಸಿಗುತ್ತೆ ಅಂತ ಕೇಳ್ಪಟ್ಟೆ. ಸೊ ಅದರಿಂದ ಅಷ್ಟು ತಿನ್ನಕ್ಕಾಗಲ್ವಲ್ಲ, ಒಂದೆರಡು ಬಿರಿಯಾನಿ ಟೇಸ್ಟ್ ಮಾಡ್ಕೊಂಡು ಹಂಗೆ ಸ್ವಲ್ಪ ಸ್ಟಾರ್ಟರ್ಸ್ ಟೇಸ್ಟ್ ಮಾಡ್ಕೊಂಡು ಸ್ವಲ್ಪ ಇವರ ಈ ಒಂದು ಸ್ಟೋರಿ BTS ಬಿಹೈಂಡ್ ದಿ ಸ್ಟೋರಿ ಅದನ್ನ ಸ್ವಲ್ಪ ಕೇಳ್ಕೊಂಡು ಹಂಗೆ ಹೋಗೋಣಂತೆ. ಇಲ್ಲೇನ್ ವಿಡಿಯೋ ವಾಚ್ ಮಾಡಿ ಅದಕ್ಕಿಂತ ಮುಂದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಒಳಗಡೆ ಬಂದಿದ ತಕ್ಷಣವೇ ಇಲ್ಲಿರೋ ಒಂದು ವೈಡ್ ಆಂಬಿಯನ್ಸ್ ಇದೆಯಲ್ಲ ಭಾರಿ ಇಷ್ಟ ಆಯಿತು. ಫ್ಲೋರಿಂಗ್ ಬಂದು ಸಾಕಾಗಿದೆ ಒಳಗಡೆ, ಆ ಜಲ್ಲಿ ಫ್ಲೋರಿಂಗು ಒಂದ್ ರೀತಿ ನಿಮ್ಗೆ ಆ ಪಾರ್ಕ್ ಗಾರ್ಡನ್ ಆ ವೈಪ್ ಸಿಗುತ್ತೆ. ಸೊ ಇವೆಲ್ಲ ಇಲ್ಲೇ ಹೇಳ್ಬಿಟ್ರೆ ನಿಮಗೆ ಚೆನ್ನಾಗಿ ಅನ್ಸಲ್ಲ. ಡೈರೆಕ್ಟ್ ಆಗಿ ಹೋಗೋಣ ಬನ್ನಿ. ಹಲೋ ಸರ್, ನಮಸ್ತೆ. ಹಾಯ್ ಬ್ರದರ್, ಹೆಂಗಿದ್ರೆ? ಚೆನ್ನಾಗಿದ್ದೀನಿ. ಯಾವಾಗ ಶುರು ಮಾಡಿದ್ರಿ ಬೆಂಗಳೂರು ಬಾವರ್ಚಿ? ಬೆಂಗಳೂರು ಬಾವರ್ಚಿ ನಾವು ಶುರು ಮಾಡಿದ್ದು 23 ಜೂನ್ ನಿಂದ. ಸೊ ಆವಾಗಿನಿಂದ ಇವಾಗ ಆಲ್ಮೋಸ್ಟ್ ಒಂದು 1 year ಆಗಿದೆ. ಸೊ ಫಸ್ಟ್ ನಾವು ಓಪನ್ ಮಾಡಿದ್ದು ಒಂದು ಚಿಕ್ಕ ಶೆಟರ್ ಅಲ್ಲಿ. ನನ್ಗೆ ಆಕ್ಚುಲಿ ಫುಡ್ ಅಂದ್ರೆ ಒಂದು ಪ್ಯಾಷನ್ ಇದೆ. ಬೇಸಿಕಲಿ ಅವರ ಫುಡಿ ಪ್ಯಾಷನ್ ಒಂದಿದೆ ಈ ತರ ಮಾಡೋಣ ಅಂತ. ಸೊ ಯಾಕಂದ್ರೆ ಬೆಂಗಳೂರಲ್ಲಿ ಇಫ್ ಯು ಸಿ 4-5 ವೆರೈಟಿ ಆಫ್ ಬಿರಿಯಾನೀಸ್ ಇದೆ. ಬಟ್ ನನ್ ಕಾನ್ಸೆಪ್ಟ್ ಏನಂದ್ರೆ ನನ್ನ ಹತ್ರ ಒಂದು 45-50 ವೆರೈಟಿ ಇದೆ biryanis. Okay, so that is the main passion that I have, and the main highlight is biryani. So special ಅಂದ್ರೆ ಬಿರಿಯಾನಿ ನಿಮ್ಮ ಹತ್ರ ಅಲ್ವಾ? And mainly ನೀವು ಲೈಕ್ IT ಪ್ರೊಫೆಷನಲ್ ಕೇಳ್ಪಟ್ಟೆ. ಸೊ ಅಲ್ಲಿಂದ ಇಲ್ಲಿಗೆ ಆ ಚೇಂಜ್ ಹೆಂಗೆ? ಮೇನ್ಲಿ ಆ 9 to 6 9 to 5 ಜಾಬ್ ಬಿಟ್ಬಿಟ್ಟು ಅಂದ್ರೆ IT ಪ್ರೊಫೆಷನಲ್ ಅಂದ್ರೆ ಎಲ್ಲರ ಫ್ಯಾಮಿಲೀಸ್ಗೆ ಒಂದು ಪ್ರಾಬ್ಲಮ್ಸ್ ಇರುತ್ತೆ. ಸೊ ನಾವು ಫ್ಯಾಮಿಲೀಸ್ ಪ್ರಾಬ್ಲಮ್ಸ್ ಎಲ್ಲ ಸಪೋರ್ಟ್ ಮಾಡಿ ಸೊ ಆಮೇಲೆ ನನ್ನ ಪ್ಯಾಷನ್ ಬರೋಣ ಅಂತ ಮಾಡಿದೀವಿ. ಏನೇನು ಮಾಡಿದ್ರೆ ಇವಾಗ ಒಂದು ಸಕ್ಸಸ್, ಒಂದು ಲಿಟಲ್ ಸಕ್ಸಸ್ ಬಂದಿದೆ. ಬಟ್ ಈ ಬ್ರ್ಯಾಂಡ್ ಇನ್ನ ಬಿಲ್ಡ್ ಮಾಡೋಣ ಅಂತ ಪ್ಲಾನ್ ಇದೆ. ಇನ್ನ ಅದು ಬಿಟ್ಟು ಇನ್ನೊಂದು ಸ್ಟೋರಿ ಪಾಯಿಂಟ್ ಏನಂದ್ರೆ, ಸೊ ನಾನು ಓದಿಗೆ ಟೈಮ್ಗೆ ನನ್ ಫುಡ್ ವ್ಯಾಲ್ಯೂ ಗೊತ್ತು. ಇವಾಗ ಒಂದು ಸ್ಟೂಡೆಂಟ್ ಇದೆ, ಒಂದು IT ಎಂಪ್ಲಾಯ್ ಇದೆ, ಒಂದು ಬ್ಯಾಚುಲರ್ಸ್ ತಿನ್ನಕ್ಕೆ ಫುಡ್ ಎಷ್ಟು ಕಷ್ಟ ಅಂದ್ರೆ ಗೊತ್ತು. ಸೊ ಆ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದು ನಾವು ಒಂದೇ ಸರ್ ತಿಂದಿದ್ದು ಒಂದ್ ದಿನಲ್ಲಿ ಒಂದೇ ಊಟ. ಅದ್ರ ಕಾನ್ಸೆಪ್ಟ್ ಮೇಲೆ ಸೊ ನಾವು ಬಡ್ಜೆಟ್ ಅಲ್ಲಿ, ಕ್ವಾಲಿಟಿ ವೈಸ್ ಅಲ್ಲಿ, ಟೇಸ್ಟ್ ಅಲ್ಲಿ ಸೊ ನಾವು ಮಾಡೋದೆಲ್ಲ ಪ್ಯೂರ್ ದಮ್ ಬಿರಿಯಾನೀಸ್. ಸೊ ಒಂದು ಬಿರಿಯಾನಿ ತಗೊಂಡಿದ್ರೆ ಇಬ್ಬರು ತಿನ್ನಕ್ಕೆ ಆಗ್ತದ ಅಂತ ನಾವು ಪ್ಲಾನ್ ಮಾಡಿದೀವಿ. ನಾನೇನ್ ಮಾಡಿದೆ ಅಂದ್ರೆ ನನ್ನ ಸ್ಟ್ರಾಟಜಿ, ನಾವು ಒಂದು ಕಂಪನಿಯಿಂದ ಫ್ರಾಂಚೈಸ್ ತಗೊಂಡಿದೀವಿ. ಸೊ ಅದರಲ್ಲಿ ಏನೇನ್ ಪ್ರಾಬ್ಲಮ್ಸ್ ಬರುತ್ತೆ, ಏನೇನು ಕೆಲಸ ಮಾಡ್ಬೋದು, ಫುಡ್ ಇಂಡಸ್ಟ್ರಿಯಲ್ಲಿ ಏನೇನ್ ಮಾಡ್ಬೋದು ಅಂತ ನನ್ನ ಎಕ್ಸ್ಪೀರಿಯನ್ಸ್ ಬಂದಿದೆ. ಫಸ್ಟ್ 1 year ಅದು ಮಾಡಿದೀನಿ. ಸೊ ಆಮೇಲೆ ನನ್ಗೂ ಈ ಪ್ಲಾನ್ ಬಂದಿದೆ. ಸೊ ಅದು ಇವಾಗ ರನ್ ಆಗ್ತಾ ಇದೆ. ಸೊ ಅದ್ರ ಜೊತೆಗೆ ನಾನೇ ಒಂದು ಬ್ರ್ಯಾಂಡ್ ಬಿಲ್ಡ್ ಮಾಡೋಣ ಅಂತ ಬೆಂಗಳೂರು ಬಾವರ್ಚಿ ಅಂತ ಒಂದು ಇದಾಗಿ. ಸೊ ಒಂದು ಎಕ್ಸ್ಪೀರಿಯನ್ಸ್ ತಗೊಂಡು ನಂತರ ಯು ಬಿಲ್ಡ್ ಯುವರ್ ಓನ್ ಲೈಕ್ ಬ್ರ್ಯಾಂಡ್ ನ ನೀವು ಶುರು ಮಾಡಿದ್ದೀರಾ. ಓಕೆ, ಸೂಪರ್. ಅಂಡ್ ಮೇನ್ಲಿ ಬಂದು ಲೈಕ್ ಇಷ್ಟು ರೀಚ್ ಇದೆ ಅಂದ್ರೆ ನನ್ನ ಪ್ರಕಾರ ನಿಮ್ಮ ಲೈಕ್ ಆ ಟೇಸ್ಟ್
ಅಲ್ವಾ? ಸೊ ಮೇನ್ಲಿ ಟೇಸ್ಟ್. ಸೊ ಮೇನ್ಲಿ ನಾವು ಅದೇ ಹೇಳಿದ್ದು. ಸೊ ಎಷ್ಟೋ ಬಿರಿಯಾನಿ ಇದೆ ಬೆಂಗಳೂರಲ್ಲಿ. ಹೌದು. ಸೊ ನನ್ನ ಬಿರಿಯಾನಿ ಒಂದು ವೆರೈಟಿ, ಒಂದು ಟೇಸ್ಟ್. ಸೊ ಅದು ಜಾಸ್ತಿ ಜನಕ್ಕೆ ಚೆನ್ನಾಗಿ. ಸೊ ಯು ವಿಲ್ ಗೆಟ್ ಯುನಿಕ್ ಹಿಯರ್ ಅಲ್ವಾ? ಯುನಿಕ್ನೆಸ್ ಇದೆ. ಯುನಿಕ್ನೆಸ್ ಇದೆ. ಅಂಡ್ ಮೇನ್ಲಿ ಒಂದು ಬಿರಿಯಾನಿ ಬಿಟ್ಟು ಏನೇನು ಸಿಗುತ್ತೆ ಸರ್ ಇನ್ನು ನಿಮ್ಮ ಹತ್ರ? ಬಿರಿಯಾನಿ ಬಿಟ್ಟು ನನ್ನ ಹತ್ರ ಇನ್ನೊಂದು ಕಾನ್ಸೆಪ್ಟ್ ಬಂದ್ಬಿಟ್ಟು ಮಿನಿ ಕುಕ್ಕರ್ ಪಲಾವ್ ಅಂತ. ಇವಾಗ ಒಬ್ಬೊಬ್ಬರು ಕಸ್ಟಮರ್ಸ್ಗೆ ಅವ್ರಿಗೆ ಗ್ಯಾಸ್ ಡೈಜೆಷನ್ ಪ್ರಾಬ್ಲಮ್, ಸೊ ಅದೆಲ್ಲ ಇರುತ್ತಂತ ಅವ್ರು ಮಸಾಲ ಕಮ್ಮಿ ತಿಂತಾರೆ. ಸೊ ಅವ್ರಿಗೂ ಬಿರಿಯಾನಿ ತಿನ್ಬೋದು, ಬಟ್ ಮಸಾಲ ಕಮ್ಮಿ ತಿಂತಾರೆ. ಸೊ ಆ ತರ ನಾವು ಮಿನಿ ಕುಕ್ಕರ್ ಪಲಾವ್ ಅಂತ ಇಂಟ್ರೊಡ್ಯೂಸ್ ಮಾಡಿದೀವಿ. ಮಾತಾಡ್ತಾ ನೋಡಿರ್ಬೋದು, ಲೈಕ್ ಆರ್ಡರ್ ಬಂದೈತೆ ಅವ್ರಿಗೆ. ಆನ್ಲೈನ್ ಅಲ್ಲಿ ಇದೀವಿ. ಸೊ ಝೊಮ್ಯಾಟೊ, ಸ್ವಿಗ್ಗಿ ಎಲ್ಲ 2 ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇದೀವಿ. ಓಕೆ. ಸೊ ಅದ್ರಲ್ಲಿ ನಾವು ಕೊಡೋದು ಕ್ವಾಂಟಿಟಿ ಸೇಮ್, ದಿ ಕಾನ್ಸೆಪ್ಟ್ ಕ್ವಾಂಟಿಟಿ, ಕ್ವಾಲಿಟಿ ಅಂಡ್ ಟೇಸ್ಟ್. ಓಕೆ, ಸೇಮ್ ಕ್ವಾಂಟಿಟಿ ವಿಲ್ ಗೆಟ್ ಇನ್ ಲೈಕ್ ಡೆಲಿವರಿ ಎಲ್ಲೂ ಅದೇ ಸಿಗುತ್ತೆ ನಿಮಗೆ? ಡೆಲಿವರಿ ಡೈನ್ ಇನ್ ಬಂದ್ರು ಸೇಮ್ ಟೇಕ್ ಡೆಲಿವರಿ ಅದೇ ಸಿಗುತ್ತೆ. ನನ್ನ ಹತ್ರ ಸಿಂಗಲ್ ಬಿರಿಯಾನಿ ಬಂದ್ಬಿಟ್ಟು 1000 ml ಬಾಕ್ಸ್ ಇದೆ. ಸೊ ಇಬ್ಬರು ತಿನ್ನಕ್ಕಾಗುತ್ತೆ. ಸೊ ನಾರ್ಮಲ್ ಆಗಿ ನಿಮಗೆ ಬೇರೆ ಕಡೆ ಎಲ್ಲ ಒಂದು 500 ml 600 ml ಹಂಗೆ ಸಿಗುತ್ತೆ, ಬಟ್ ಇವ್ರು ಬಂದು 1000 ml ಸರ್ವ್ ಮಾಡ್ತಾರೆ ಅಲ್ವಾ? ಸೂಪರ್. ಅಂಡ್ ಅದನ್ನ ಬಿಟ್ಟು ಈಗ ಬ್ಯಾಕ್ ಟು ಟಾಪಿಕ್, ಲೈಕ್ ಆ ಮಿನಿ ಕುಕ್ಕರ್ ಹೇಳಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ಇನ್ನ ಡೀಟೇಲ್ ಆಗಿ ಚೆನ್ನಾಗಿರುತ್ತೆ. ಏಜ್ಡ್ ಪರ್ಸನ್ಸ್ಗೆ ಅವ್ರ ಚಿಕ್ಕ ಮಗಳು ಮಸಾಲಾ ವಿಲ್ ಬಿ ಮೈಲ್ಡ್. ಮಸಾಲಾ ಮೈಲ್ಡ್ ಇರುತ್ತೆ. ಗೀ ಯೂಸ್ ಮಾಡ್ತೀವಿ. ಸೊ ಫ್ಲೇವರ್ಸ್ ಮಸಾಲಾ ರಾ ಫ್ಲೇವರ್ಸ್ ಬರುತ್ತೆ. ಓಕೆ. ಸೊ ಇಟ್ ಇಸ್ ನಾಟ್ ಮೀನ್ ಟು ಸೇ ಮಸಾಲಾ ಮೈಲ್ಡ್ ಆಗಿರುತ್ತೆ. ಮಸಾಲಾ ರಾ ಫ್ಲೇವರ್ಸ್ ನಾವು ಯೂಸ್ ಮಾಡ್ತೀವಿ. ಓಕೆ ಓಕೆ. ಸೊ ಅದಕ್ಕೆ ಪ್ರಾಬ್ಲಮ್ ಏನ್ ಬರಲ್ಲ. ಡೈಜೆಷನ್, ಗ್ಯಾಸ್ಟ್ರಿಕ್ ಇದೇನು ಪ್ರಾಬ್ಲಮ್ ಬರಲ್ಲ. ಆರ್ಡರ್ ಮೇಲೆ ಆರ್ಡರ್ ಬರ್ತಾನೆ ಇದೆ ಅವ್ರಿಗೆ. ಲೈಕ್ ನಾವಿನ್ನ ಜಸ್ಟ್ ಮಾತಾಡ್ತಾನೆ ಇದೀವಿ, ಬಟ್ ಆರ್ಡರ್ ಮೇಲೆ ಆರ್ಡರ್ ಬರ್ತೈತೆ. ಒಂದು ಶರ್ಟ್ಗಳು ಕಟ್ಟು ಮಾಡಿದೆ ನಾನು. ಸೊ ಬಿಕಾಸ್ ಆಫ್ ಸೊ ಇಷ್ಟೆಲ್ಲ ಇದೆ ಅಂತಂದ್ರೆ ಮೇನ್ಲಿ ಅವರ ಒಂದು ಕ್ವಾಲಿಟಿ, ಸೊ ಹೇಗೆ ಕೊಡ್ತಿದ್ದಾರೆ ಅನ್ನೋದೇ. ಸೊ ನಾವು ಟೇಸ್ಟ್ ಮಾಡಿ ನೋಡೋಣಂತೆ. ನಾವು ಇನ್ನೊಬ್ಬರಿಗೆ ಇಂಟ್ರೊಡ್ಯೂಸ್ ಮಾಡ್ಬೇಕು. ಅವ್ರು ನಂಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಶಿ ಇಸ್ ಮೈ ವೈಫ್ ಸುಷ್ಮಿತಾ ಅಂತ. ಓಕೆ, ಹಾಯ್ ಮ್ಯಾಮ್. ಎವ್ರಿ ಡೇ ಮಾರ್ನಿಂಗ್ ಬರೋ ತನಕ ನಾವು ಎಲ್ಲ ವೆಂಡರ್ಸ್ಗೆ ಸಿಗುತ್ತೆ. ಸೊ ಇಟ್ಸ್ ನಾಟ್ ಲೈಕ್ ಅಂದ್ರೆ ಬೇರೆ ಹೋಟೆಲ್ಸ್ ಅಲ್ಲಿ, ಬೇರೆ ರೆಸ್ಟೋರೆಂಟ್ಸ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವರು ಒಂದು ಡೆಡಿಕೇಟೆಡ್ ಕಂಪ್ನಿಗೆ ಕೊಡ್ತಾರೆ ಆರ್ಡರ್ಸ್ ಎಲ್ಲ. ಸೊ ನಾವೇನಂದ್ರೆ ನನ್ನ ಜೊತೆಗೆ ಲೋಕಲ್ ವೆಂಡರ್ಸ್ ಇಂಪ್ರೂವ್ಮೆಂಟ್ ಮಾಡಿದ್ರೆ ನನ್ನ ಪ್ಲಾನ್ ಇದೆ. ಸೊ ಇವಾಗನು ಎಲ್ಲ ಇವಾಗ ತರಕಾರಿ ಇದೆ. ಸೊ ತರಕಾರಿ ಎಲ್ಲ ಬೆಳಗ್ಗೆನೆ ಬರ್ತದೆ. ಈವನ್ ಚಿಕನ್, ಈವನ್ ಮಟನ್, ಸೊ ಈವನ್ ಸೀ ಫಿಶ್, ಪ್ರಾನ್ಸ್ ಎಲ್ಲ ನನಗೆ ಬೆಳಗ್ಗೆನೆ ಬರ್ತದೆ ಡೈಲಿ. ಹೌದು ಹೌದು. I have to tell honestly, he is all the front end, I'm all the back end person. I make most of the back end stuff, like all the designing and ambience, all this I take care. He take care most of the food recipes, quality, quantity. He takes care of all that. So all our family, all we work together. In weekend especially, our family supports us a lot. ವರ್ಕ್ ನಂತರ ಬಂದು ನೀವು ಒಂದು ಸಪೋರ್ಟ್ ಮಾಡ್ತೀರಾ ಅಲ್ವಾ? ಸೂಪರ್, ಆಸ್ ಎ ಬ್ಯಾಕ್ ಬೋನ್. ಸೊ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ನಾವು IT ನಿಂದ ರೆಸ್ಟೋರೆಂಟ್ ಇಂಡಸ್ಟ್ರಿಗೆ ಬಂದ್ರೆ ನಾವು ಇನ್ನೊಂದು ಪಾಯಿಂಟ್ ಇಂಪ್ಲಿಮೆಂಟ್ ಮಾಡಿದೀವಿ ಆಕ್ಚುಲಿ. ಸೊ ಬೇರೆ ರೆಸ್ಟೋರೆಂಟ್ಸ್ ಅಲ್ಲಿ ಡಿಪೆಂಡೆನ್ಸ್ ಚೆಫ್ಸ್ ಮೇಲೆ ಡಿಪೆಂಡ್ ಆಗ್ತದೆ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಈಚ್ ಅಂಡ್ ಎವ್ರಿ ಐಟಮ್ ನಾವ್ ಇಲ್ಲಿ ಮಾಡೋದು, ವಿ ಹ್ಯಾವ್ ಎ ಸ್ಟ್ಯಾಂಡರ್ಡ್ ಆಫ್ ಆಪರೇಷನ್ಸ್. ಸೊ ಎಷ್ಟು ಗ್ರಾಮ್ಸ್ ಆಗ್ಬೇಕು, ಎ ಬಿರಿಯಾನಿಗೆ ಎಷ್ಟು ಗ್ರಾಮ್ಸ್ ಆಗ್ಬೇಕು, ಎ ಬಿರಿಯಾನಿಗೆ ಈ ತರ ಮಾಡ್ಬೇಕಂತ ಒಂದು ಡಾಕ್ಯುಮೆಂಟ್ ನಾವು ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ಸೊ ಚೆಫ್ ಯಾರನ್ನ ಬಂದ್ರು ಅದೇ ಟೇಸ್ಟ್ ಬರುತ್ತೆ. ಎ ಬ್ರಾಂಡ್ಸ್ ನಾವು ಹೊಸ ಬ್ರಾಂಡ್ಸ್ ಮಾಡೋದು ಅದೇ ಟೇಸ್ಟ್ ಬರುತ್ತೆ. ಶೆಫ್ ಬಂದಿಲ್ಲ ಅಂದ್ರು ಅವರು ಬೇಕಾದ್ರೂ ಕುಕ್ ಮಾಡ್ಬೋದು, ಬಿಕಾಸ್ ಎಲ್ಲ ನೀವು ಸೆಗ್ರೇಟ್ ಮಾಡಿ ಇಕ್ಕಿದ್ದೀರಾ. ಹೌದು. We are not just only hotel, we also do catering services. If you see this locality, there are so many apartments, so many villas, especially this Chandapura is upcoming developed area. So we do all the catering services, like for housewarming, baby shower, birthday parties. ಇದೆಲ್ಲ ಜಾಸ್ತಿ. And mainly that's what ಅದೇ mainly ಟ್ಯಾಗ್ ಲೈನ್ ನೋಡಿದೆ, ಲೋವರ್ ಫಸ್ಟ್ ಬೈಟ್ ಅಂತ. ತುಂಬಾ ಜನ ಲೋವರ್ ಫಸ್ಟ್ ಸೈಟ್ ನೋಡಿರ್ತೀರಾ. ಲೋವರ್ ಫಸ್ಟ್ ಬೈಟ್ ಬಂದು ಈಗ ನಾನು ಟ್ರೈ ಮಾಡೋದು ಹೇಗಿದೆ ಅಂತ ಹೇಳ್ತೀನಿ. ಸೊ ಎಸ್, ಥ್ಯಾಂಕ್ ಯು. Thank you so much. ಈಗ ಒಂದು ಫುಡ್ ಎಂಜಾಯ್ ಮಾಡೋಣ. ಆಲ್ ರೈಟ್ ಅಂತಮ್ಮ. ಸೊ ನೋಡ್ತಿರ್ಬೋದು, ಸ್ಪೆಷಲ್ ಆಗಿ ಫಸ್ಟ್ ಬಂದು ಇಲ್ಲಿನ ಸ್ಪೆಷಲ್ ಪ್ಲ್ಯಾಟ್ರ್ ತೊಗೊಂಡಿದ್ದೀವಿ. ಯು ಕ್ಯಾನ್ ಜಸ್ಟ್ ಹ್ಯಾವ್ ಎ ಲುಕ್. ಸೊ ಇದ್ರ ಜೊತೆಗೇನೆ ಮಿನಿ ಕುಕ್ಕರ್ ಬಿರಿಯಾನಿ ತುಂಬ ಫೇಮಸ್ಸು. ಸೊ ಅದನ್ನು ಡೈರೆಕ್ಟಾಗಿ ಫಸ್ಟ್ ಅದನ್ನೇ ಟ್ರೈ ಮಾಡೋಣ. ಟೇಕ್ ಎ ಸರ್ವ್ ಕರು. ಸಾಕಾದಾಗ ಹೊಡಿತೈತೆ. यस, ये आराम से 2 लोग खा सकते हैं क्या? आराम से. ओह सुपर. ये बिरयानी का नाम क्या है? मिनी चिकन पुलाव. मिनी चिकन पुलाव. ಓಕೆ, ಥ್ಯಾಂಕ್ ಯು. ಈ ಮಿನಿ ಕುಕ್ಕರ್ ನೋಡ್ತಿರ್ಬೋದು ನೀವು. ಸೊ ಈ ಕುಕ್ಕರಲ್ಲಿ ಅವರು ನಿಮಗೆ ಸರ್ವ್ ಮಾಡ್ತಾರೆ.
ಸೊ ಬೇಸಿಕ್ಕಾಗಿ ಒಂದು 2 to 3% ಆರಾಮಾಗಿ ಫೀಸ್ಟ್ ಮಾಡ್ಬೋದು. ಹೆವಿ ಬ್ಯಾಟರ್ಸ್ ಇದ್ರೆ ಒಂದು 2% ಆರಾಮಾಗಿ ತಿನ್ಬೋದು. ಸೊ ಫಸ್ಟ್ಲಿ ನಾನು ಇದರಿಂದನೇ ಇಳಿಯೋಣ. ಅದರ ನಂತರ ದೇ ಹ್ಯಾವ್ ರ್ಯಾಂಬೋ ಚಿಕನ್ ಬಿರಿಯಾನಿ, ಇನ್ನೊಂದು ಸ್ಪೆಷಲ್. ಇಲ್ಲಿ ನೋಡ್ತಿರ್ಬೋದು 2 ಪೀಸ್ ಲೆಗ್ ಬಂದ್ಬಿಡುತ್ತೆ. 2 ಲೆಗ್ ಪೀಸ್ ಬಂದು ಜೊತೆಗೆ ಮೊಟ್ಟೆ ಇಕ್ಕಿ ಆರಾಮಾಗಿ ಫೀಸ್ಟ್ ಮಾಡ್ಕೋಬಹುದು. ಇನ್ನೊಂದು ಬಂದು ಇವರ ಬೌಲ್ ನೋಡಿ, ಈ ಬೌಲ್ ಆರಾಮಾಗಿ ಇಬ್ರು ಖಾಲಿ ಮಾಡ್ಬೋದು. ಸೊ ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ ಅವ್ರು ಹೇಳಿರೋ ಹಾಗೆ ಅದೇ ಸೇಮ್ ಫಾರ್ಮೆಟ್ ಎಲ್ಲ ಸರ್ವ್ ಮಾಡ್ತಾರೆ. ನಾಟ್ ಜಸ್ಟ್ ನಾನು ವಿಡಿಯೋ ಮಾಡ್ತಿದ್ದೀನಿ ಬರೀ ನನಗೆ ಮಾತ್ರ ಅಂತಲ್ಲ, ಈಚ್ ಆ್ಯಂಡ್ ಎವ್ರಿ ಕಸ್ಟಮರ್ ಏನೇ ಇರಲಿ ಅವ್ರಿಗೆ ಹಿಂಗೆ ಸರ್ವ್ ಮಾಡ್ತಾರೆ. ಥ್ಯಾಂಕ್ ಯು ಭಯ್ಯ. ಸೊ ಮಿನಿ ಕುಕ್ಕರ್ ಬಿರಿಯಾನಿ, ಎಸ್ ನೋಡಿ, ಚಕ್ಕೆ, ಲವಂಗ, ಏಲಕ್ಕಿ ಘಮ ಹಾಗೆ ಹೊಡಿತಾ ಇದೆ. ಸಖತ್ ಬಿಸಿ ಬಿಸಿಯಾಗಿದೆ. ವಾವ್. ಅವ್ರು ಹೇಳಿದ್ರು ಮಸಾಲೆ ಇರುತ್ತೆ ಬಟ್ ಮೈಲ್ಡ್ ಆಗೇ ಇರುತ್ತೆ ಅಂತ. ಅದೇ ರೀತಿ ಮೈಲ್ಡ್ ಫ್ಲೇವರ್ ಹೊಡಿತೈತೆ. ಆ ಚಕ್ಕೆ, ಆ ಲವಂಗ, ಏಲಕ್ಕಿ ಅದ್ರ ಘಮ ಜಾಸ್ತಿ ಹೊಡಿತೈತೆ. ಆ್ಯಂಡ್ ಮೇನ್ಲಿ ಆ ಬೆಂದಿರೋ ಚಿಕನ್ ಪೀಸ್ ನೋಡ್ತಿರ್ಬೋದು ನೀವು. ಆ ಪೀಸ್ ಎಲ್ಲ ಪುಡಿ ಪುಡಿಯಾಗಿ ಡೈರೆಕ್ಟಾಗಿ ರೈಸಲ್ಲಿ ಮಿಕ್ಸ್ ಆಗಿಬಿಟ್ಟಿದೆ. ಆ ದ್ರಾಕ್ಷಿ ಇದೆ, ಯಪ್ಪ ಏನು ಬಿಸಿಗುರು. ವಾವ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಬರೀ ಚಿಕನ್ ಪಲಾವ್ ಅಂತ ಕರಿಬೋದು ನಾವು. ಸೊ ಮೋರ್ ಓರ್ಲಿ ನಿಮಗೆ ಆ ಮಸಾಲೆನೇ ಜಾಸ್ತಿ ಇರಲ್ಲ, ಆ ಫ್ಲೇವರ್ಫುಲ್ಲು ಸಗದಾಗಿದೆ. ಆ ಫ್ರೈಡ್ ಆನಿಯನ್ಸ್ನ ಲೈಟಾಗಿ ಒಂದು ಕ್ಯಾರಮಲೈಸ್ ಆಗಿರೋ ಒಂದು ಸ್ವೀಟ್ನೆಸ್ ಬರುತ್ತೆ. ಖಂಡಿತ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಬಂದುಬಿಟ್ರು ನೀವು ಆರಾಮಾಗಿ ಈ ಥರ ಒಂದು 2 ಮಿನಿ ಕುಕ್ಕರ್ ತೊಗೊಂಡು ಫೀಸ್ಟೇ ಮಾಡ್ಬೋದು ನೀವು. ಆ್ಯಂಡ್ ಪಕ್ಕದಲ್ಲಿ ಹಂಗೆ ಮಾತಾಡ್ತಾ ಪ್ಲ್ಯಾಟ್ರ್ ಇದೆಯಲ್ಲ, ಸೊ ಪ್ಲ್ಯಾಟ್ರಲ್ಲಿ ನಮ್ಮ ಯಾವ ಚಿಕನ್ ವೆರೈಟೀಸ್ ಅಂತ ಡೌಟಲ್ಲಿದೆ, ಅದಕ್ಕೆ ಡೈರೆಕ್ಟಾಗಿ ಕೇಳ್ಕೊಬಿಡೋಣ. चिकन आता है, मटन आता है, लेग पीस आता है, लॉलीपॉप आता है, प्रॉन्स आता है, फिश आता है, ಸಬ್ ಮಿಕ್ಸ್ रहता है, ಮಿಕ್ಸ್ ಪ್ಲ್ಯಾಟ್. उसमें मिक्स रहता है. ಈಗ ಬಂದು ಗೊತ್ತಾಯ್ತಲ್ಲ, ಈಗ ಆರಾಮಾಗಿ ಫಿಶ್ ಬ್ಯಾಟಿಂಗ್ ಮಾಡೋಣಂತೆ. ಸೊ ಫಸ್ಟ್ಲಿ ನಾನು ಮಟನಿಂದನೇ ಇಳಿತೀನಿ. ಇಲ್ಲೊಂದು ಮಟನ್ ಪೀಸ್ ಇದೆ ನೋಡ್ತಿರ್ಬೋದು ನೀವು, ನೋಡಿ ಸಕ್ಕದಾಗಿ ಕುಕ್ ಆಗಿರೋದು ಒಂದು ಮಟನ್ ಪೀಸು. ಯು ಕ್ಯಾನ್ ಜಸ್ಟ್ ಹ್ಯಾವ್ ಎ ಲುಕ್ ಹಿಯರ್. ಸೊ ಪಿಂಕಿಶ್ ಮೀಟು ಪ್ಲೇನಾಗಿ ಟ್ರೈ ಮಾಡೋಣ. ಆ ಮಟನ್ ಪೀಸ್ ಬಂದು ಸಖತ್ ಡೀಪ್ಲಿ ಫ್ರೈಡ್ ಆಗಿದೆ. ಆ ರಾ ಮಸಾಲೆ ಪರ್ಫೆಕ್ಟಾಗಿ ಹೊಡಿತೈತೆ. ಮಯೋನೀಸ್ ಇದೆ, ಕೆಚಪ್ ಇದೆ, ಅದ್ರ ಜೊತೆ ಹೋಗಿ. ಬಟ್ ಪ್ಲೇನಾಗಿ ಹೋದರೆ ಅದು ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ಇನ್ನೊಂದು ನೋಡ್ತಿರ್ಬೋದು ನೀವು. ಸೊ ಇದೊಂದು ವೆರೈಟಿ ಆಫು ಚಿಕನ್ ಅಂತಲೇ ಕರಿಬೋದು. ಸೊ ಇಟ್ಸ್ ಲೈಕ್ ಎ ಚಿಕನ್ ನಗೆಟ್ಸ್ ಇದೆಯಲ್ಲ, ಅದೇ ರೀತಿಯೇ. ಯಾವುದೇ ಚಿಕನ್ ಡಿಶಸ್ ಇರಲಿ, ಯಾವುದೇ ಒಂದು ನಾನ್ ವೆಜ್ ಡಿಶಸ್ ಇರಲಿ, ಯಾವುದೊಂದು ಫ್ರೋಝನ್ ಅಲ್ಲ, ಓಕೆನಾ. ಇಟ್ಸ್ ನಾಟ್ ಎ ಫ್ರೋಝನ್ ಫುಡ್. ನಿಮಗೆ ಆನ್ ಸ್ಪಾಟಲ್ಲಿ ಎಲ್ಲ ಡಿಶು, ಈಚ್ ಆ್ಯಂಡ್ ಎವ್ರಿ ಡಿಶ್ ಫ್ರೈ ಮಾಡಿ ನಿಮಗೆ ಕೊಡ್ತಾರೆ. ಒಂದೊಂದು ಕಡೆ ಈ ಚಿಕನ್ ನಗೆಟ್ಸ ನಿಮಗೆ ಪ್ಯಾಕೆಟಲ್ಲಿ ಸಿಗುತ್ತೆ ಅಲ್ವಾ, ಬಟ್ ಇಲ್ಲ, ಆ ಥರ ಇಲ್ಲ. ಮ್ಯಾಮ್. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು, ಇದು ಖಂಡಿತ ಮೀನೇ ನೋಡಿ. ಪಾಪ ಸಖತ್ ಟೆಂಡರಿ ಆಗಿರೋ ಮೀಟು. ಡಿಪ್ ಮಾಡೋಣ, ಮೈನೀಸ್ ಜೊತೆ ಡಿಪ್ ಮಾಡಿಕೊಂಡು ಹಾಗೆ ಲೆಟ್ಸ್ ಗೋ ಆನ್ ಬೈಟ್. ಯು ವಿಲ್ ಗೆಟ್ ಒಂದು ಕಂಪ್ಲೀಟ್ ಮಿಕ್ಸ್ಡ್ ಪ್ಲ್ಯಾಟ್ರ್. ಈ ಕಡೆ ಸೀ ಫುಡ್ ಇರುತ್ತೆ, ಈ ಕಡೆ ನಿಮಗೆ ಮಟನು ಇರುತ್ತೆ, ಈ ಕಡೆ ಚಿಕನು ಇರುತ್ತೆ, ಎಲ್ಲ ಮಿಕ್ಸಪ್ ಆಗಿರೋದ್ರಿಂದ ಆರಾಮಾಗಿ ಟ್ರೈ ಮಾಡಿ. ಫಸ್ಟು ಲೆಗ್ ಪೀಸೇ ತೋರಿಸ್ಬಿಡ್ತೀನಿ ನಿಮಗೆ. ನೋಡಿ, ಒಂದು ಬಡ ಲೆಗ್ ಪೀಸು ವಿತ್ ಕಂಪ್ಲೀಟ್ ಆ ಮಸಾಲೆ ಜೊತೆಗಿರೋದು. ಸೊ ಯು ಕ್ಯಾನ್ ಜಸ್ಟ್ ಹ್ಯಾವ್ ಎ ಲುಕ್ ಹಿಯರ್. ಆ ಫ್ರೈಡ್ ಆನಿಯನ್ಸ್ ಇದೆ, ಕೊರಿಯಾಂಡರ್ ಹಾಕೋರೆ. ಸೊ ಇಟ್ಸ್ ಕಂಪ್ಲೀಟ್ಲಿ ನಿಮಗೆ ಒಂದು ಬಡ ಲೆಗ್ ಪೀಸ್. ರ್ಯಾಂಬೋ ಅನ್ನೋದೇ ಮೇಯ್ನ್ಲಿ ಆ 2 ಲೆಗ್ ಪೀಸ್ ಕೊಡ್ತಾರೆ, ಬಿಕಾಸ್ ಅದೊಂದು ತಂದೂರಿ ಲೆಗ್ ಪೀಸೇ ಇರುತ್ತೆ, ಓಕೆನಾ. ಆ ತಂದೂರಿ ಲೆಗ್ ಪೀಸ್ನ ಮಸಾಲೆ ಜೊತೆ ಸಾಟೆ ಮಾಡಿ ನಂತರ ನಿಮಗೆ ಅದೊಂಥರ ಡಿಶಾಗಿ ಸರ್ವ್ ಮಾಡ್ತಾರೆ. ಇದು ಬಂದು ನಿಮಗೆ ಈ ಹೈದರಾಬಾದು ಆಮೇಲೆ ಆಂಧ್ರ ರೆಸ್ಟೋರೆಂಟ್ಸ್ ಹೋದರೆ ಮೇಯ್ನ್ಲಿ ತುಂಬ ಫೇಮಸ್. ಮಸಾಲೆ ಕಂಪ್ಲೀಟಾಗಿ ಇಲ್ದೈತೆ ಒಳಗಡೆ. ಅವರು ಆ ಬಿರಿಯಾನಿ ಸರ್ವ್ ಮಾಡೋ ಟೈಮಲ್ಲೇ ಆ ಒಂದು ಘಮ ಬರುತ್ತೆ ನೋಡಿ, ಆ ಬಿರಿಯಾನಿ ಘಮ, ಅಥೆಂಟಿಕ್ ಫೀಲು ಸಾಕಾಗಿದೆ. ಥ್ಯಾಂಕ್ ಯು ಭಯ್ಯ. ಸಖತ್ತು ಉದುರಿ ಆಗಿರೋ ರೈಸು, ಆ ಟೆಕ್ಸ್ಚರು ಆ್ಯಂಡ್ ಮಸಾಲೆ ಕಂಪ್ಲೀಟಾಗಿ ಆ ರೈಸಲ್ಲೂ ಹೊಂಟಿದೆ ಆ್ಯಂಡ್ ಆ ಪೀಸಲ್ಲೂ ಸಹ ಕಂಪ್ಲೀಟಾಗಿ ಅಬ್ಸರ್ವ್ ಮಾಡೈತೆ. ಅಪ್ಪಪ್ಪಪ್ಪಪ್ಪ. ಫಸ್ಟ್ ಬಿಡಲ್ಲಿ ಆ ಪಂಚ್ ಆಫ್ ಖಾರ ಹೊಡೆಯೋದಿರಲಿ, ಆ ಮೈಲ್ಡ್ ಸ್ವೀಟ್ನೆಸ್ ಈರುಳ್ಳಿಯಿಂದ, ಆಮೇಲೆ ಮಸಾಲಿನ ಘಮ ಅದ್ಭುತವಾಗಿದೆ. ದೇ ಹ್ಯಾವ್ ಎ ವಿಷನ್. ಆ ವಿಷನ್ ಇಟ್ಕೊಂಡು ಅದ್ರ ಪ್ರಕಾರ ದೇ ಆರ್ ಜಸ್ಟ್ ಮೂವಿಂಗ್ ಆನ್. ಫ್ಯೂಚರಲ್ಲಿ ಇನ್ನೂ ತುಂಬ ನಾವು ಡೆವಲಪ್ ಮಾಡ್ಬೇಕು ಸರ್ ಅಂತ ಹೇಳಿದ್ರು. ಯಾ, ಸೊ ಒಂದು ಕ್ವಾಲಿಟಿ ಆಗಿದೆ. ನನಗೆ ಫಸ್ಟ್ ಬಿಡಲ್ಲೇ ಆ ಫ್ಲೇವರು ಅದ್ಭುತ. ರ್ಯಾಂಬೋ ಮೂವಿ ಎಷ್ಟು ಜನ ನೋಡಿದ್ದೀರಾ? ಅದೊಂದು ರೀತಿ ರಗಡಾಗಿರುತ್ತಾ, ಅದೇ ರೀತಿಯೇ ರ್ಯಾಂಬೋ ಚಿಕನ್ ಬಿರಿಯಾನಿನೂ ನಿಮಗೆ ಒಂದು ರೀತಿ ಕಂಪ್ಲೀಟಾಗಿ ಸ್ಪೈಸಿಯಾಗಿರುತ್ತೆ, ಆಮೇಲೆ ಫ್ಲೇವರ್ಫುಲ್ ಆಗಿರುತ್ತೆ. ಅತಿ ಹೆಚ್ಚಾಗಿ ಸ್ಪೈಸಿ ಇರುತ್ತೆ. ಸೊ ಸ್ಪೈಸಿ ಲವರ್ಸ್ ಡೆಫಿನೆಟ್ಲಿ ಮಿಸ್ ಮಾಡದೆ ಟ್ರೈ ಮಾಡಿ. ಓಹೋ ಮ್ಯಾಮ್, ಈ ಪೀಸ್ ನೋಡಿ ಸಕ್ಕತ್ತಾಗಿ ಬಂದಿರೋದು. ಜಸ್ಟ್ ನಿಮಗೆ ಬ್ರೋಕ್ ಮಾಡಿ ತೋರಿಸ್ತೀನಿ ನೋಡಿ. ಆ ಮಸಾಲೆ ಜೊತೆಗೆ ಒಂದು ಒಳ್ಳೆ ಟೆಂಡರಿ ಚಿಕನು. ಆಲ್ರೆಡಿ ಲೆಗ್ ಪೀಸ್ ಹತ್ರ ಆ ಫ್ಲೆಶ್ ಅನ್ನೋದು ತುಂಬ ಸಾಫ್ಟ್ ಆಗಿರುತ್ತೆ, ಬಟ್ ಇವರ ಕುಕಿಂಗ್ ಸ್ಟೈಲ್ ಬಂದು ಇನ್ನೂ ಸರೋದಾಗಿದೆ. ಜಸ್ಟ್ ಅದೇನು ಹೇಳೋದು, ಆ ಡ್ರೂಲಿಂಗ್ ಆಗ್ತೈತೆ ಒಂದೊಂದು ಬೈಟಿಗೂ.
ವಾವ್, ಸ್ಪೈಸಿ ಖಾರ ಸಕ್ಕತ್ತಾಗಿದೆ. ಆ ಬೆವ್ರು ಬರ್ತಿದೆ, ಅದರಲ್ಲಿ ನೋಡ್ತಿರ್ಬೋದು. ಏನಾರ ಖಾರ ಹಾಕಿದ್ರೆ ನನಗೆ ಬೆವ್ರು ಹಂಗೆ ಇಳಿಯುತ್ತೆ, ಇಲ್ಲ ತಂದರೂ ಹಿಡಿಯುತ್ತೆ, ಅದೇನು ಡೌಟ್ ಇಲ್ಲ. ವೆಜ್ಜಲ್ಲಿ ನಾವು ಯಾವುದು ಆರ್ಡರ್ ಮಾಡಿರೋದು? ಮಶ್ರೂಮಾ. ಹಂಗೆ ಒಂದು ಝೂಮ್ ಹಾಕೋ ನೋಡ್ತಿರ್ಬೋದು. ವೆಜ್ ದಮ್ ಬಿರಿಯಾನಿ ಇದೆ, ಮಶ್ರೂಮ್ ಇದೆ, ಬೇಬಿಕಾರ್ನ್ ಇದೆ, ಕ್ಯಾಶ್ಯೂ ನಟ್ಟು, ಉಲವ ಚಾರು, ಅವಕಾಯಿ. ದೇ ಹ್ಯಾವ್ ವೆರೈಟೀಸ್ ಆಫ್ ವೆಜ್ ಬಿರಿಯಾನಿ. ಸೊ ನಾರ್ಮಲಿ ನಾವು ಒಂದು ವೆಜ್ ಬಿರಿಯಾನಿ ಅಂದರೆ ಏನು ತಿಳ್ಕೊಂಡಿರ್ತೀವಿ, ಒಂದು ಪನ್ನೀರು ಇಲ್ಲಾಂದರೆ ವೆಜಿಟೇಬಲ್ಸ್ ಅಲ್ವಾ. ಬಟ್ ಇವ್ರ ಹತ್ರ ವೆರೈಟೀಸ್ ಆಫ್ ಬಿರಿಯಾನಿ ಇಟ್ಕೊಂಡವ್ರೆ. ಸೊ ದಟ್ಸ್ ಒಂದು ಗುಡ್ ಸೈನ್ ಅಂತೀನಿ. ಪರ್ಫೆಕ್ಟ್ ಆಗಿ ಕುಕ್ ಆಗಿರೋ ಒಂದು ಪಾನ್ಸು. ವಿತೌಟ್ ಆ್ಯಡಿಂಗ್ ಎನಿ ಆ ಒಂದು ಚಾಟ್ ಮಸಾಲೆ ಇರಲಿ, ಅವರ ಓನ್ ಮಸಾಲೆ ಜೊತೆಗೆ ಡೀಪ್ಲಿ ಫ್ರೈಡ್ ಮಾಡವ್ರೆ. ನನಗೆ ಸಾಕಾದಾಗ ಇಷ್ಟ ಆಯ್ತಪ್ಪ. ಆ್ಯಂಡ್ ಇಲ್ಲೊಂದು ಬ್ರಾಸ್ಟೆಡ್ ಚಿಕನ್ ಥರ ಒಂದು ಪೀಸ್ ಇದೆ ನೋಡಿ, ಪಾಪ ಕಂಪ್ಲೀಟಾಗಿ ಫುಲ್ ಗರಿಯಾಗಿರುತ್ತೆ ಅನಿಸುತ್ತೆ ನೋಡಿ. ಸಕ್ಕತ್ತು ಕ್ರಿಸ್ಪಾಗಿದೆ. ಲೆಟ್ಸ್ ಗೋ ಆನ್ ಬೈಟ್. ಕಂಪ್ಲೀಟಾಗಿ ಚೆನ್ನಾಗಿದೆಯಪ್ಪ. ಆ್ಯಂಡ್ ಈ ಕಡೆ ಚಿಕನು ಸ್ಟ್ರಿಪ್ ಪೀಸ್ ಅಂತೀವಲ್ಲ ಆ ಥರ ಒಂದು ಇದೆ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ. ಇನ್ನೂ 2 ಡಿಶ್ ಮಿಕ್ಕಿದೆ, ಅದು ಲಾಸ್ಟಲ್ಲಿ ಟ್ರೈ ಮಾಡೋಣ. ಒಳ್ಳೆ ಮಶ್ರೂಮ್ ಪೀಸಸ್ಗಳಪ್ಪ. ತೋಡ ಹಾಕಿ, ಯಾಕಂದರೆ ಆಲ್ರೆಡಿ ಹೊಟ್ಟೆ ಫುಲ್ಲಾಗಿಬಿಟ್ಟಿದೆ. ಸೊ ಇವರ ಬಿರಿಯಾನಿ ಆ ಬೇಸ್ ಮಸಾಲೆ ಇದೆಯಲ್ಲ ಅದು ಸಿಮಿಲರ್ ಆಗಿರುತ್ತೆ. ಸೊ ಒಂದೊಂದು ಡಿಶ್ಶಿಗೆ ಫಾರ್ ಎಕ್ಸಾಂಪಲ್ ನೀವು ಈಗ ಕ್ಯಾಶ್ಯೂ ನಟ್ ಬಿರಿಯಾನಿ ಕೇಳಿದ್ರೆ ದೇ ವಿಲ್ ಆ್ಯಡ್ ಕ್ಯಾಶ್ಯೂ ನಟ್, ಆ್ಯಂಡ್ ಪನ್ನೀರ್ ಕೇಳಿದ್ರೆ ಪನ್ನೀರ್ ಆ್ಯಡ್ ಮಾಡ್ತಾರೆ. ಸೊ ಆ ಥರ ಒಂದು ಪ್ರಾಸೆಸಲ್ಲಿ ಹೋಗುತ್ತೆ. ವಾವ್, ಏನು ಎಕ್ಸ್ಪೆಕ್ಟ್ ಮಾಡೋದ್ನೋ ಅದೇ ಸೇಮ್ ಟೇಸ್ಟ್. ಯಾಕಂದರೆ ಆ ಬೇಸ್ ಮಸಾಲೆ ಏನಿದೆಯಲ್ಲ, ಆ ಹೈದ್ರಾಬಾದಿ ಬಿರಿಯಾನಿ ಆ ಸ್ಪೈಸಿ ಆಗಿದೆ. ನನಗನ್ಸಂಗೆ ನಮ್ಮ ಇಲ್ಲಿ ಲೋಕಲ್ ಬ್ಯಾಂಗ್ಳೂರು ಜನರಿಗೆ ಅಷ್ಟೊಂದು ಸ್ಪೈಸಿ ಅನ್ನೋದು ಸೆಟ್ ಆಗಲ್ಲ ಅಲ್ವಾ. ಬಟ್ ಇಲ್ಲಿ ಬಂದು ನಿಮಗೆ ಸ್ಪೈಸಿಯಾಗಿರುತ್ತೆ, ಕಂಪ್ಲೀಟ್ ಸ್ಪೈಸಿ ಇರುತ್ತೆ. ಸೊ ಸ್ಪೈಸಿ ಲವರ್ ಆಗಿದ್ದರೆ ಡೆಫಿನೆಟ್ಲಿ ಇಷ್ಟಪಡ್ತೀರಾ, ಮರಿತೆ ಟ್ರೈ ಮಾಡಿ. ಇವರ ಡೆಸರ್ಟ್ಗೆ ಹೋಗೋಕ್ಕಿಂತ ಮುಂಚೆ ಇಲ್ಲೊಬ್ರು ಕಸ್ಟಮರ್ ಸಿಕ್ಕಿದ್ರು, ರೆಗ್ಯುಲರ್ ಕಸ್ಟಮರು. ಸರ್, ಯಾವ್ದು ಜಾಸ್ತಿ ನಿಮಗೆ ಇಷ್ಟ ಇಲ್ಲಿ? ಇಲ್ಲಿ ನಮ್ಗೆ ಮಟನ್ ಬಿರಿಯಾನಿ, ಮಟನ್ ದಮ್ ಬಿರಿಯಾನಿ. ಸೊ ಲೈಕ್ ರೆಗ್ಯುಲರ್ ಆಗಿ ಟ್ರೈ ಮಾಡ್ತೀರಾ ಮಟನ್? ರೆಗ್ಯುಲರ್ ಟ್ರೈ ಮಾಡ್ತೀನಿ, ಚೆನ್ನಾಗಿರುತ್ತೆ ಅದು. ಈಗ ಬೇರೆ ಕಡೆಗೂ ಇಲ್ಲಿಗೂ ಏನು ವ್ಯತ್ಯಾಸ ನಿಮಗೆ ಗೊತ್ತಾಗ್ತೈತೆ ಬಿರಿಯಾನಿಯಲ್ಲಿ? ಇಲ್ಲಿ ಫಸ್ಟ್ ನಾವು ನೋಡೋದೇ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎಲ್ಲಿ ಸಿಕ್ಕಿಲ್ಲ ಈ ರೆಸ್ಟೋರೆಂಟಲ್ಲಿ. ಸೊ ಒಂದು ಬಿರಿಯಾನಿ ತಗೊಂಡ್ರು ಆರಾಮಾಗಿ ಹೊಟ್ಟೆ ಫುಲ್ ಇದಾಗಿ ನಿಮಗೆ ಒಂದು ಅಪ್ಸೆಟ್ ಅನ್ನೋದು ಏನಾಗಲ್ವಲ್ಲ? ಏನೂ ಆಗಲ್ಲ ನೋಡಿ, ಮಾತಾಡ್ತಾ ಆಲ್ರೆಡಿ ಪಾರ್ಸಲ್ ಸಿಗ್ತದೆ ನಿಮಗೆ. ಓಕೆ ಸರ್, ಕಾಣಿಸ್ತಿಲ್ಲ ಎಷ್ಟು ದೊಡ್ಡ ಒಂದೇ ಬಿರಿಯಾನಿ ಆರಾಮಾಗಿ. ಆ್ಯಂಡ್ ಇದನ್ನು ಬಿಟ್ಟು ಬೇರೆ ಯಾವ್ದು ತಗೋತೀರಾ ಸರ್ ನೀವು? ಮಟನ್ ಬಿಟ್ಟು ನಾವು ಇಲ್ಲಿ ಬರೋಕ್ಕೆ ಮುಂಚೆ ನಾವು ಚಂದಾಪುರದಲ್ಲಿ ಒಂದು 2-3 ನೋಡಿದೆ. ಯಾವಾಗ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಮತ್ತೆ ಬೇರೆ ಹೋಗೇ ಇಲ್ಲ ನಾವು. ಸೂಪರ್. ಸೊ ಇದರಿಂದ ಗೊತ್ತಾಗುತ್ತೆ ಲೈಕ್ ಇವರ ಈ ಒಂದು ಬಿಲ್ಡ್ ಹೇಗಿದೆ ಅಂತ. ಥ್ಯಾಂಕ್ ಯು ಸರ್, ಎಂಜಾಯ್ ಯುವರ್ ಫುಡ್. ಥ್ಯಾಂಕ್ ಯು. ಆಲ್ರೈಟ್ ಅಂತಮ್ಮ. ಸೊ ಫೈನಲ್ ಆಗಿ ಬಂದು ಇವರ ಡೆಸರ್ಟಿಂದ ಈ ಬ್ರೌನಿ ಟ್ರೈ ಮಾಡೋಣ. ಆ ಸಿಸ್ಲಿಂಗ್ ಶೋಡ್ ಎಲ್ಲ ನೋಡಿರ್ತೀರಾ. ಸೊ ಐಸ್ ಕ್ರೀಮ್ ಜೊತೆಗೆ ಆಲ್ರೆಡಿ ಕಂಪ್ಲೀಟ್ ಮೆಲ್ಟ್ ಆಗ್ತೈತೆ. ವಾವ್, ವಾವ್. ಇಲ್ಲಿ ಇನ್ನೊಂದು ಹೇಳಿದ್ರು, ಈ ಚಾಕ್ಲೇಟ್ ಏನಿದೆಯಲ್ಲ ಮೇಲೆ ಅವ್ರು ಹಾಕೋರಲ್ಲ, ಆ ಚಾಕ್ಲೇಟ್ ಎಲ್ಲ ಹೊರಗಡೆಯಿಂದ ತಗೊಬರಲ್ಲ, ನಾವೇ ಮಾಡ್ತೀವಿ. ಬಿಕಾಸ್ ಇವ್ರದ್ದೇ ಬೇಕಿಂಗ್ ಸೆಕ್ಷನ್ಸ್ ಸಪ್ರೇಟಾಗಿ ಇಟ್ಕೊಂಡವ್ರೆ. ಸೊ ಆದ್ದರಿಂದ ಹೊರಗಡೆ ಆ ಕಡೆ ಬರ್ಡೇ ಪಾರ್ಟೀಸ್ ಇರಲಿ ಅಥವಾ ಏನಾರ ಕಾರ್ಪೊರೇಟ್ ಇವೆಂಟ್ಸು ಅಥವಾ ಏನೋ ಒಂದು ಚಿಕ್ಕ ಫಂಕ್ಷನ್ ಇದ್ರು ಸಹ ಇವ್ರು ಮಾಡ್ತಾರೆ. ಅದಕ್ಕೆ ಅಂತ ಸಪ್ರೇಟ್ ಜಾಗ ಇಟ್ಕೊಂಡಿದ್ದಾರೆ. ಜೊತೆಗೆ ಕ್ಯಾಟ್ರಿಂಗ್ ಸಹ ಮಾಡ್ತಾರೆ, ಅದನ್ನು ಸಹ ಕೇಳ್ಪಟ್ಟೆ. ಸಕ್ಕತ್ತು ರಿಚಾಗಿ ಐಸ್ ಕ್ರೀಮ್ ಜೊತೆಗೆ ಭಾರಿ ಸಗದಾಗಿದೆ ನೋಡಿ. ಒಂದು ಬೈಟ್ ಹೋಗೋಣ ಬನ್ನಿ. ಆಹಾ, ಇದು ಸಾಕು ನನಗೆ. ಇದು ಬಿಟ್ಟರೆ ಬೇರೆ ಏನು ಬೇಡ, ಆರಾಮಾಗಿ ಫೀಸ್ಟ್ ಎಂಜಾಯ್ ಮಾಡ್ಬೋದು. ಸೊ ದಟ್ಸ್ ಇಟ್ ಅಂತ ಮಾಸ್. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಖಂಡಿತವಾಗ್ಲೂ ಒಮ್ಮೆ ಬಂದು ಇಲ್ಲಿ ಟ್ರೈ ಮಾಡಿ ನೋಡಿ, ಮತ್ತೆ ರೆಗ್ಯುಲರ್ ಆಗಿ ಬರ್ತೀರಾ. ಸೊ ಈಗ ಒಂದು ಕಸ್ಟಮರ್ ರಿವ್ಯೂನು ತೊಗೊಂಡಿದ್ದೆ, ಅದು ನೋಡಿರ್ತೀರಾ. ಅವ್ರು ಬಂದು ಬೇರೆ ಕಡೆ ಟ್ರೈ ಮಾಡ್ತಿದ್ರಂತೆ ಒಂದು 6 ತಿಂಗಳು ಮುಂಚೆ. ಒಮ್ಮೆ ಶುರುವಾಗಿ ಒಂದು 6 ತಿಂಗಳಿಂದ ಈಸ್ ಎ ರೆಗ್ಯುಲರ್ ಕಸ್ಟಮರ್ ಈ ಒಂದು ರೆಸ್ಟೋರೆಂಟಿಗೆ. ಅದು ಪರ್ಟಿಕ್ಯುಲರ್ ಆಗಿ ಬರೀ ಮಟನ್ ಬಿರಿಯಾನಿ ಮಾತ್ರನೇ ಟ್ರೈ ಮಾಡ್ತಾರೆ ಅವರು. ಸೊ ಅದರಲ್ಲೇ ನಿಮಗೆ ಗೊತ್ತಿರಬೇಕು ಅದು ಹೇಗಿರುತ್ತೆ ಅವರ ಒಂದು ಕ್ವಾಲಿಟಿ ಮತ್ತು ಕ್ವಾಂಟಿಟಿ. ಸೊ ಅದನ್ನು ನಾನು ಡೈರೆಕ್ಟಾಗಿ ಇಲ್ಲಿ ಅದನ್ನ ರಿವ್ಯೂ ಮಾಡಿ ಎಂಜಾಯ್ನೂ ಮಾಡಿದೆ. ಸೊ ಒಂದು ಬಜೆಟ್ ಫ್ರೆಂಡ್ಲಿ ರೇಟಲ್ಲಿ ನೀವು ಖಂಡಿತವಾಗ್ಲೂ ಶಾಕ್ ಆಗ್ತೀರಾ. ಜಸ್ಟ್ ಫಾರ್ 189 ರುಪೀಸ್ಗೆ ಇವ್ರು ಬಿರಿಯಾನಿ ಸರ್ವ್ ಮಾಡ್ತಾರೆ. ಅದು ಹೈದ್ರಾಬಾದ್ ದಮ್ ಬಿರಿಯಾನಿ. ಅದು 1 ಪರ್ಸನಿಗಲ್ಲ, ಒಂದು ಬೌಲ್ ತೊಗೊಂಡ್ರೆ ನೀವು
ಇಬ್ಬರು ಆರಾಮಾಗಿ ಫೀಸ್ ಮಾಡ್ಕೋಬಹುದು. ಕೊಡೋ ಫುಡ್ನ ಒಂದು ಎಕನಾಮಿಕಲ್ ವೇ ಅಲ್ಲೂ ಥಿಂಕ್ ಮಾಡಿ ಒಂದು ಬಜೆಟ್ ಫ್ರೆಂಡ್ಲಿಯಲ್ಲಿ ಕೊಡೋಣ, ರೀಸನಬಲ್ ಆಗಿರಲಿ, ಬಟ್ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಅಲ್ಲಿ ಕಾಂಪ್ರಮೈಸ್ ಇಲ್ಲ. ಓಕೆನಾ? ಸೊ ದಟ್ಸ್ ಇಟ್. ಇನ್ನೊಂದು ಹೊಸ ವಿಡಿಯೋಸ್ ಸಿಗೋಣ. ಎಂಜಾಯ್ ಮಾಡಿದ್ರೆ ಖಂಡಿತವಾಗ್ಲೂ ಬಂದು ವಿಸಿಟ್ ಮಾಡಿ. ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಊಟ ಅಂತ. ಸೊ ಅಂಟಿಲ್ ದೆನ್, ಬಾಯ್ ಫ್ರಮ್ ಶರ್ಕ್.